ಕಾಯಕವೇ ಕೈಲಾಸ. ಈ ಕನ್ನಡ ಗಾದೆ ಮಾತು ಕೇವಲ 4 ಪದಗಳಲ್ಲಿದ್ದರೂ ಅತಿದೊಡ್ಡ ಜೀವನ ಮೌಲ್ಯವನ್ನು ಸಾರುತ್ತದೆ. ಇದರ ಅರ್ಥ ದುಡಿಮೆಯೇ ಸ್ವರ್ಗ ಅಥವಾ ಕೆಲಸವೇ ಕೈಲಾಸಕ್ಕೆ ದಾರಿ ಎಂಬುದಾಗಿದೆ. ಇದು 12ನೇ ಶತಮಾನದ ಸಮಾಜ ಸುಧಾರಕ ಹಾಗೂ ಶರಣಸಂತ ಬಸವಣ್ಣನವರು ಸಾರಿದ ಒಂದು ಮಹತ್ವದ ತತ್ವವಾಗಿದೆ. ಕಾಯಕ ಎಂದರೇನು? ಕಾಯಕ ಎಂದರೆ ಯಾವುದೇ ಕೆಲಸ, ಉದ್ಯೋಗ ಅಥವಾ ವೃತ್ತಿ. ಅದು ದೈಹಿಕ ಶ್ರಮವಿರಬಹುದು, ಬೌದ್ಧಿಕ ಕಾರ್ಯವಿರಬಹುದು, ಕೃಷಿಯಾಗಿರಬಹುದು, ಕರಕುಶಲತೆಯಾಗಿರಬಹುದು, ವ್ಯಾಪಾರವಾಗಿರಬಹುದು ಅಥವಾ ಬೋಧನೆಯಾಗಿರಬಹುದು. ಯಾವುದೇ ಕೆಲಸವಾದರೂ ಅದನ್ನು ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ಸಮರ್ಪಣಾ ಮನೋಭಾವದಿಂದ ಮಾಡುವುದೇ ಕಾಯಕ. ಕೈಲಾಸ ಎಂದರೇನು? ಕೈಲಾಸ ಹಿಂದೂ ಪುರಾಣಗಳಲ್ಲಿ ಶಿವ ನೆಲೆಸಿರುವ ಪುಣ್ಯಭೂಮಿ, ಸ್ವರ್ಗಕ್ಕೆ ಸಮಾನವಾದ ಪವಿತ್ರ ಸ್ಥಾನ. ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಕೈಲಾಸ ಎಂದರೆ ಪರಮಸುಖ, ಶಾಂತಿ, ನೆಮ್ಮದಿ ಮತ್ತು ಮುಕ್ತಿಯ ಸ್ಥಿತಿ. ಇದು ಕೇವಲ ಮರಣಾನಂತರ ಸಿಗುವ ಸ್ಥಳವಲ್ಲ, ಬದಲಿಗೆ ಬದುಕಿರುವಾಗಲೇ ಅನುಭವಿಸಬಹುದಾದ ಒಂದು ಮನಸ್ಥಿತಿ. ಕಾಯಕವೇ ಕೈಲಾಸದ ವಿಸ್ತರಣೆ ಮತ್ತು ಮಹತ್ವ. 1. ಶ್ರಮದ ಘನತೆ ಮತ್ತು ಪಾವಿತ್ರ್ಯತೆ. ಈ ಗಾದೆ ಮಾತು ಕೆಲಸವನ್ನು ಕೀಳಾಗಿ ಕಾಣಬಾರದು ಎಂಬುದನ್ನು ಬೋಧಿಸುತ್ತದೆ. ಯಾವುದೇ ಕೆಲಸ ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಅದು ಸಮಾಜಕ್ಕೆ ಉಪಯುಕ್ತವಾಗಿದ್ದರೆ ಅದನ್ನು ಗೌರವಿಸಬೇಕು. ಒಬ್ಬ ವ್ಯಕ್ತಿ ತನ್ನ ಕಾಯಕದಲ್ಲಿ ತೊಡಗಿಸಿಕೊಂಡಾಗ ಆತ ತನ್ನ ಕುಟುಂಬವನ್ನು ಪೋಷಿಸುತ್ತಾನೆ, ಸಮಾಜಕ್ಕೆ ಕೊಡುಗೆ ನೀಡುತ್ತಾನೆ ಮತ್ತು ತನ್ನ ಅಸ್ತಿತ್ವಕ್ಕೆ ಒಂದು ಅರ್ಥವನ್ನು ನೀಡುತ್ತಾನೆ. ಬಸವಣ್ಣನವರ ಕಾಲದಲ್ಲಿ ಮೇಲ್ಜಾತಿ, ಕೀಳುಜಾತಿ ಎಂಬ ಭೇದವಿತ್ತು. ಕಾಯಕವನ್ನು ಆಧರಿಸಿ ಜನರನ್ನು ವರ್ಗೀಕರಿಸಲಾಗುತ್ತಿತ್ತು. ಇಂತಹ ತಾರತಮ್ಯವನ್ನು ಹೋಗಲಾಡಿಸಲು ಕಾಯಕವೇ ಕೈಲಾಸ ಎಂಬ ತತ್ವ ಬಹಳ ಮುಖ್ಯವಾಯಿತು. 2. ದುಡಿಮೆಯೇ ದೇವರು. ಬಸವಣ್ಣನವರು ದೇವರನ್ನು ಹೊರಗೆ ಹುಡುಕುವ ಬದಲು ನಮ್ಮೊಳಗೆ ಮತ್ತು ನಮ್ಮ ಕೆಲಸದಲ್ಲಿ ಕಾಣಬೇಕು ಎಂದು ಹೇಳಿದರು. ನಮ್ಮ ಕೆಲಸವನ್ನು ಪೂಜೆಯಂತೆ, ದೇವರ ಸೇವೆಯಂತೆ ಪರಿಗಣಿಸಿದರೆ ಆ ಕೆಲಸದ ಫಲಿತಾಂಶವು ಸಕಾರಾತ್ಮಕವಾಗಿರುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತದೆ. ಇದು ಕೇವಲ ಹಣ ಗಳಿಸುವ ವಿಧಾನವಲ್ಲ, ಬದಲಿಗೆ ಆತ್ಮತೃಪ್ತಿ ಪಡೆಯುವ ಮಾರ್ಗ. 3. ಸಮಾನತೆಯ ಪ್ರತಿಪಾದನೆ. ಈ ತತ್ವ ಜಾತಿ, ಧರ್ಮ, ಲಿಂಗ ಅಥವಾ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಎಲ್ಲರೂ ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಬೇಕು ಎಂದು ಹೇಳುತ್ತದೆ. ಒಬ್ಬ ರಾಜನಾಗಲಿ ಅಥವಾ ಸಾಮಾನ್ಯ ಕೆಲಸಗಾರನಾಗಲಿ ಇಬ್ಬರಿಗೂ ತಮ್ಮ ಕೆಲಸಕ್ಕೆ ಸಮಾನವಾದ ಗೌರವವಿದೆ ಎಂದು ಇದು ಸಾರುತ್ತದೆ. ಎಲ್ಲರೂ ಕಾಯಕದಲ್ಲಿ ತೊಡಗಿಸಿಕೊಂಡಾಗ ಸಮಾಜದಲ್ಲಿ ಪರಸ್ಪರ ಅವಲಂಬನೆ ಹೆಚ್ಚುತ್ತದೆ ಮತ್ತು ಸಾಮರಸ್ಯ ಮೂಡುತ್ತದೆ. 4. ಆಲಸ್ಯದ ನಿರಾಕರಣೆ. ಕಾಯಕವೇ ಕೈಲಾಸ ಎಂಬುದು ಆಲಸ್ಯವನ್ನು, ಸೋಮಾರಿತನವನ್ನು ಸಂಪೂರ್ಣವಾಗಿ ವಿರೋಧಿಸುತ್ತದೆ. ವ್ಯಕ್ತಿಯು ನಿಷ್ಕ್ರಿಯನಾಗಿರುವುದಕ್ಕಿಂತ ಯಾವುದಾದರೊಂದು ಕೆಲಸದಲ್ಲಿ ತೊಡಗಿರುವುದು ಶ್ರೇಷ್ಠ ಎಂದು ಇದು ಹೇಳುತ್ತದೆ. ದುಡಿದು ತಿನ್ನುವುದರಲ್ಲಿ ಆತ್ಮಗೌರವವಿದೆ ಮತ್ತು ಇದು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. 5. ಆಧುನಿಕ ಜಗತ್ತಿನಲ್ಲಿ ಪ್ರಸ್ತುತತೆ. ಇಂದಿನ ಜಗತ್ತಿನಲ್ಲೂ ಕಾಯಕವೇ ಕೈಲಾಸ ಎಂಬ ತತ್ವ ಬಹಳ ಪ್ರಸ್ತುತವಾಗಿದೆ. ಯುವಜನರು ಕಾಯಕದ ಮಹತ್ವವನ್ನು ಅರಿತು ಯಾವುದೇ ಕೆಲಸವನ್ನು ಕೀಳಾಗಿ ಕಾಣದೆ ತಮ್ಮ ತಮ್ಮ ವೃತ್ತಿಗಳಲ್ಲಿ ಪ್ರಾಮಾಣಿಕವಾಗಿ ದುಡಿದರೆ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಭ್ರಷ್ಟಾಚಾರ, ಅಕ್ರಮ ಸಂಪಾದನೆಗಳಿಲ್ಲದೆ ದುಡಿದು ಬದುಕುವ ಮಹತ್ವವನ್ನು ಇದು ಸದಾ ನೆನಪಿಸುತ್ತದೆ. ಸಂಕ್ಷಿಪ್ತವಾಗಿ, ಕಾಯಕವೇ ಕೈಲಾಸ ಎಂಬುದು ಕೇವಲ ಗಾದೆ ಮಾತಲ್ಲ, ಅದೊಂದು ಜೀವನ ಶೈಲಿ. ಇದು ಶ್ರಮದ ಸೌಂದರ್ಯ, ಪ್ರಾಮಾಣಿಕತೆಯ ಶಕ್ತಿ ಮತ್ತು ದುಡಿಮೆಯ ಮೂಲಕವೇ ನಿಜವಾದ ಸುಖ ಹಾಗೂ ಮೋಕ್ಷವನ್ನು ಕಂಡುಕೊಳ್ಳುವ ಮಾರ್ಗವನ್ನು ತಿಳಿಸುತ್ತದೆ.